ಇನ್ ದ ಲಾಸ್ಟ್ ಎಪಿಸೋಡ್ ನಾವು ನಾಥುಲಾ ಪಾಸ್ ನೋಡಿದ್ವಿ ಆ್ಯಂಡ್ ಸಿಕ್ಕಿಂ ಸ್ಟೇಟಲ್ಲಿ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ ಪರ್ಮಿಟ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ಚೆಕ್ ಮಾಡಿದ್ವಿ. ಗ್ಯಾಂಗ್ಟಾಕ್ ಸೈಟ್ ಸೀಯಿಂಗ್ಸ್ ಮಾಡಿದ್ವಿ, ಸಿಕ್ಕಿಂ ಥಾಲಿ ತಿಂದ್ವಿ ಆ್ಯಂಡ್ ಫೈನಲಿ ವಿ ಹೆಡೆಡ್ ಟುವರ್ಡ್ಸ್ ಮೇಘಾಲಯ. ದ ಡೆಸ್ಟಿನೇಷನ್ ವಾಸ್ ವಾರಿಚೋರಾ. ಇಟ್ ವಾಸ್ ಆಲ್ಮೋಸ್ಟ್ 600 km via Bongai Gaon on Assam highway. So we left Gangtok around 4 PM. Warichora was 14-hour overnight drive. ಆನ್ ದ ವೇ ಡಿನ್ನರ್ ಮಾಡಿ ಮಿಡ್ನೈಟಲ್ಲಿ ನನ್ನ ಫ್ರೆಂಡ್ ಬರ್ತ್ಡೇ ಅವತ್ತೇ ಇತ್ತು. ಸೊ ಅಲ್ಲೇ ಸೆಲೆಬ್ರೇಷನ್ ಮಾಡಿದ್ದು ವಾಸ್ ಒನ್ ಆಫ್ ದ ಬೆಸ್ಟ್ ಮೊಮೆಂಟ್ ಆಫ್ ದಿಸ್ ರೋಡ್ ಟ್ರಿಪ್. ಸೋ ಫಾರ್ ಇಟ್ ವಾಸ್ ಅವರ್ ಥರ್ಡ್ ನೈಟ್ ಡ್ರೈವ್ ಓನ್ಲಿ. ಮೇಘಾಲಯ ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ಫಾರೆಸ್ಟ್ ಮತ್ತೆ ಮೌಂಟೇನ್ ರೋಡ್ಸ್ ಸ್ಟಾರ್ಟ್ ಆಯಿತು. ಲಕ್ಕಿಲಿ ಅಷ್ಟೊಂದು ಫಾಗ್ ಇರಲಿಲ್ಲ. ರೋಡ್ ಕಂಡೀಷನ್ ಸಮಟೈಮ್ಸ್ ಗುಡ್, ಸಮಟೈಮ್ಸ್ ಬ್ಯಾಡ್. ಓವರ್ ಆಲ್ ವಿಲೇಜ್ ರೋಡ್ಸ್. ಆನ್ ಡೇ 8 ಅರ್ಲಿ ಮಾರ್ನಿಂಗ್ ವಿ ರೀಚ್ಡ್ ಸೀಜು ವಿಲೇಜ್. ಗೂಗಲ್ ಮ್ಯಾಪ್ಸ್ ರೈಟ್ ಡಿವಿಯೇಷನ್ ತೋರಿಸ್ತಾ ಇತ್ತು. ವಾರಿಚೋರಾ ವಾಸ್ ಜಸ್ಟ್ 20 km ಅವೇ ಇತ್ತು. 550 km ಬಂದಿದ್ದೀವಿ, ಇನ್ನು ಜಸ್ಟ್ 22 km ಅಷ್ಟೇ ಅಲ್ವಾ ಅಂತ ನಾವು ಗೂಗಲ್ ಮ್ಯಾಪ್ಸ್ನ ಫಾಲೋ ಮಾಡ್ಕೊಂಡು ಬಂದ್ವಿ. ಸೀಜು ವಿಲೇಜಲ್ಲಿ ನಾವು ಯಾರನ್ನೂ ಕೇಳಲೂ ಇಲ್ಲ. ಸ್ವಲ್ಪ ಮುಂದೆ ಬಂದರೆ ಫುಲ್ಲು ಆಫ್ ರೋಡ್ ಇದೆ ರೋಡ್. ಬಟ್ ಮ್ಯಾಪ್ ಮಾತ್ರ ಹೀಗೆ ತೋರಿಸ್ತಾ ಇದೆ. ಡೌಟ್ ಬಂದು ನಿಲ್ಲಿಸಿ ಯಾರಾದರೂ ಬರ್ತಾರಾ ಅಂತ ನೋಡಿದಾಗ ಯಾರೋ ಒಬ್ಬ ಬರ್ತಾ ಇದ್ರು. ಅವ್ರನ್ನ ಕೇಳಿದಾಗ ನಮ್ಮ ಗಾಡಿ ನೋಡ್ಬಿಟ್ಟು ನಿಮ್ಮ ಗಾಡಿ ಹೋಗುತ್ತೆ ಹೋಗಿ ಅಂತ ಹೇಳ್ಬಿಟ್ರು. ನಾವು ಓಕೆ ಅಂತಾನೆ ಹೊರಟ್ವಿ. ಫುಲ್ ಫಾರೆಸ್ಟ್ ಮಧ್ಯ ಒಂದು ಸ್ಮಾಲ್ ಸ್ಟ್ರೀಮ್ ಬೇರೆ ಸಿಕ್ತು ನಮಗೆ. ವಾರಿಚೋರಕ್ಕೆ ಅಡ್ವೆಂಚರಸ್ ವೇಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಇವಾಗ ಬರ್ತಾ ಇದೆ. ಬರ್ಲಿ ಇದು ಹಚ್ಚಕ್ಕಿರೋದು. ಗೂಗಲ್ ಮ್ಯಾಪ್ಸ್ ಬೇರೆ ಹೊಗೆ ಹಾಕ್ಸ್ಕೊಂತು ಎಲ್ಲಿ ಇದ್ದೀವಿ ಅಂತಲೇ ಗೊತ್ತಾಗಲಿಲ್ಲ. ಮಾರ್ನಿಂಗ್ ಪ್ರೆಷರ್ ಬೇರೆ ಶುರು ಆಗ್ತಾ ಇತ್ತು, ಚಳಿ ಬೇರೆ. ಈ ಕೋಲ್ಡ್ ವಾಟರಲ್ಲಿ ತೊಳ್ಕೊಂಡು ಫ್ರೀಸ್ ಆಗೋದ್ರೆ ಗಾಡಿ ಓಡಿಸೋ ಕಷ್ಟ ಆಗುತ್ತೆ ಅಂತ ಮುಂದೆ ಬಂದ್ಬಿಟ್ವಿ. ಕೊನೆಗೂ ಟಾರ್ ರೋಡ್ ಸಿಕ್ತು. ಆ್ಯಕ್ಚುಲಿ ವಾರಿಚೋರಾ ಅಂತ ಗೂಗಲ್ ಮ್ಯಾಪ್ ಚೆಕ್ ಮಾಡಿದ್ರೆ ನಿಯರ್ ಬೈ 5 to 15 km ಹೋಮ್ ಸ್ಟೇಸ್ಗಳು ಸಿಗುತ್ತೆ. ನಾನು ಅದರಲ್ಲಿ ವಾರಿಚೋರಾ ಹೋಮ್ ಸ್ಟೇ ಅಂತಲೇ ಇರೋ ಒಂದಕ್ಕೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಮುಂಚೆನೇ ಬುಕ್ ಮಾಡಿದ್ದೆ. ಸೊ ನಾನು ಮ್ಯಾಪ್ ಹಾಕಿದ್ದು ಅಲ್ಲಿಗೇನೆ. ಸಮ್ಹೌ ಸ್ಟೇ ಹತ್ರ ರೀಚ್ ಆದ್ವಿ. ಆಮೇಲೆ ಗೊತ್ತಾಯಿತು ಇನ್ನೊಂದು ರೋಡ್ ಇದೆ, ಅದು ಫುಲ್ ಟಾರ್ ರೋಡ್ ಅಂತ. ನನ್ನ ಮಗ ನನ್ನ ಗಾಡಿ ನೋಡಿ 4x4 ಅಲ್ವ ಹೋಗುತ್ತೆ ಹೋಗಿ ಅಂತ ಹೇಳ್ದ. ನಮ್ಮನ್ನು ಅವ್ನ ಮಾತು ಕೇಳ್ಕೊಂಡು ಕಾಡಲ್ಲೆಲ್ಲ ಬಂದಂಗಾಯ್ತು. ಬಟ್ ರೋಡ್ ಟ್ರಿಪ್ ಅಂದಮೇಲೆ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ಇರಬೇಕಲ್ಲ. ಆ್ಯಕ್ಚುಯಲ್ ವಾರಿಚೋರಾ ಎಕ್ಸಾಕ್ಟ್ ಲೊಕೇಶನ್ ಈಸ್ ವೆರಿ ರಿಮೋಟ್. ದೇರ್ ಆರ್ ನೋ ರೋಡ್ಸ್. ನಿಯರ್ ಬೈ ಹೋಮ್ ಸ್ಟೇಸ್ ಅವರೇ ಸ್ಮಾಲ್ ಆಫ್ ರೋಡ್ ಮಾಡಿಕೊಂಡು ಕಮ್ಯೂಟ್ ಮಾಡ್ತಾರೆ. ಹೋಮ್ ಸ್ಟೇ ಬುಕ್ ಮಾಡಿದ್ರೆ ವಿಚ್ ಇನ್ಕ್ಲೂಡ್ಸ್ ಆಫ್ ರೋಡ್ ರೈಡ್ ಟು ವಾರಿಚೋರಾ. ಸೊ ನೋ ವರೀಸ್. ನಾವು ಹೋಮ್ ಸ್ಟೇ ರೀಚ್ ಆದಮೇಲೆ ವಿ ಗಾಟ್ ಫ್ರೆಶ್, ಬ್ರೇಕ್ಫಾಸ್ಟ್ ಮಾಡಿದ್ವಿ ಆ್ಯಂಡ್ ವಾರಿಚೋರಾಗೆ ಹೋಗೋದಕ್ಕೆ ರೆಡಿ ಆದ್ವಿ. ನಮ್ಮ ಜೊತೆ ಅಲ್ಲೇ ಬೇರೆ ಗ್ರೂಪ್ ಕೂಡ ಇತ್ತು. ಆಫ್ ರೋಡ್ ಗಾಡಿ ಆಲ್ರೆಡಿ ಆ ಟೀಮ್ ಜೊತೆ ಹೋಗಿದೆ, ಸೊ ನೀವು ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾವೇನು ಯೋಚನೆ ಮಾಡಿದ್ವಿ ಅಂದರೆ ನಮ್ಮದು ಆಫ್ ರೋಡ್ ಕಾರ್ ಇದೆ, ವಿಲ್ ಗೋ ಇನ್ ಅವರ್ ಕಾರ್ ಓನ್ಲಿ ಅಂತಲೇ ಡಿಸೈಡ್ ಮಾಡಿದ್ವಿ. ನಮ್ಮ ಜೊತೆ ಹೋಮ್ ಸ್ಟೇ ಕಡೆಯಿಂದ ಒಬ್ರು ಗೈಡ್ ಕೂಡ ಜಾಯ್ನ್ ಆದರು. ದ ಮಿಸ್ಟೇಕ್ ವಾಟ್ ವಿ ಡಿಡ್ ಈಸ್ ನಾವು ಲಗೇಜ್ನ ಇಳಿಸದೆ ಗಾಡೀಲಿ ಹಾಗೆ ಹೊರಟ್ವಿ. ಹೋಮ್ ಸ್ಟೇಯಿಂದ ವಾರಿಚೋರಾ ಆಲ್ಮೋಸ್ಟ್ 5 km ಕಂಪ್ಲೀಟ್ಲಿ ಆಫ್ ರೋಡ್ ಇತ್ತು. ಕೆಳಗಡೆ ಫುಲ್ ಹೊಡಿತಾ ಇತ್ತು. ವಿತೌಟ್ ವಿ ಮೇಡ್ ಎ ಮಿಸ್ಟೇಕ್. ಕಾರ್ಗೆ ತುಂಬ ಡ್ಯಾಮೇಜ್ ಆಗ್ತಾ ಇತ್ತು. ಬಟ್ ವಿ ಗಾಟ್ ಎನ್ ಐಡಿಯಾ. ನಮ್ಮ ಹತ್ರ ಯಾವುದು ವ್ಯಾಲ್ಯೂಯಬಲ್ ಲಗೇಜ್ ಇರಲಿಲ್ಲ. ಸೊ ವಿತೌಟ್ ಆಫ್ ಲೀವಿಂಗ್ ದ ಲಗೇಜ್ ಆನ್ ಸೈಡ್ ಆಫ್ ದ ರೋಡ್ ಇಟ್ ಸೆಲ್ಫ್, ರಿಟರ್ನ್ ಬರುವಾಗ ಪಿಕ್ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಮಾರ್ನಿಂಗ್ 11 ಗಂಟೆಗೆಲ್ಲ ನಾವು ವಾರಿಚೋರಾ ಪಾರ್ಕಿಂಗ್ ರೀಚ್ ಆದ್ವಿ. ಹೌ ವಾಸ್ ಯುವರ್ ಅಡ್ವೆಂಚರ್ ಜರ್ನಿ ಭರತ್ ರಾಮಣ್ಣ? ವಾರಿಚೋರಾ ಹೋಮ್ ಸ್ಟೇಗೆ ದಾರಿ ತುಂಬಾ ಫುಲ್ಲಿ ಆಫ್ ರೋಡ್ ಆಗಿದೆ. ಯೂಶಲಿ ಅವ್ರು ಜೀಪಲ್ಲಿ ಬರ್ತಾರೆ, ಬಟ್ 4x4 ಇಟ್ಕೊಂಡಿರೋರು ಬಂದರೆ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಪ್ಲಸ್ ಲೋಡು ಲಗೇಜ್ ಏನಾದ್ರು ಇದ್ದರೆ ಅದೆಲ್ಲ ಹೋಮ್ ಸ್ಟೇನಲ್ಲಿ ಇಟ್ಟುಬಿಟ್ಟು ಹಾಗೆ ಬಂದರೆ ಗಾಡಿಗೆ ಲೋಡ್ ಕಡಿಮೆ ಆಗುತ್ತೆ. ಗಾಡಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಳ್ಳೆ ಸ್ಕಿಲ್ಫುಲ್ ಬೇಕು. ತುಂಬ ಸ್ಟೀಪ್ ಇದೆ, ಆಲ್ಮೋಸ್ಟ್ 60 ಡಿಗ್ರಿ ಸ್ಟೀಪ್ ಇದೆ. ಕೇರ್ಫುಲ್ಲಾಗಿ ಓಡಿಸಿದ್ರೆ ಆರಾಮಾಗಿ ವಾರಿಚೋರಾ ರೀಚ್ ಆಗ್ಬೋದು ಫ್ರಮ್ ಹೋಮ್ ಸ್ಟೇ. ಓಕೆ. ಆ್ಯಕ್ಚುಯಲ್ ಫನ್ ಈಗ ಸ್ಟಾರ್ಟ್. ಇಲ್ಲಿಂದ ಸ್ಟಿಲ್ 1.5 km ಟ್ರೆಕ್ಕಿಂಗ್ ಮಾಡಿಕೊಂಡು ಕೆಳಗೆ ಹೋಗಬೇಕು.
ನಾವು ಅಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ದ ಪಾತ್ ಇಸ್ ವೆರಿ ಕ್ಲಿಯರ್. ಗೈಡ್ ಕೂಡ ನಮ್ಮ ಜೊತೆನೇ ಬರ್ತಾರೆ. ಕೆಲವೊಂದು ಡೀಪ್ ಇರೋ ಕಡೆ ನೀಟಾಗಿ ವುಡನ್ ಸ್ಟೆಪ್ಸ್ ಮಾಡಿದ್ದಾರೆ. ಈಸಿಯಾಗಿ ಇಳಿಬೋದು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ತರ್ಟಿ ಟು 40 ಮಿನಿಟ್ಸಲ್ಲಿ ನಾವು ಟ್ರಕ್ಕಿಂಗ್ ಮುಗಿಸ್ಕೊಂಡು ವಾರಿಚೋರ ಎಂಟ್ರೆನ್ಸ್ ಪಾಯಿಂಟ್ಗೆ ಬರ್ತೀವಿ. ನಮಗೆ ಅಂತ ಇನ್ಫ್ಲೇಟಬಲ್ ಬೋಟ್ಸ್ ಕೂಡ ರೆಡಿಯಾಗಿತ್ತು. ನಾನು ನನ್ನ ಕ್ಯಾಮ್ರಾ ಸೆಟಪ್ ಎಲ್ಲ ತಗೊಂಡು ಎಲ್ಲರೂ ಬೋಟ್ ಒಳಗಡೆ ಕೂತ್ಕೊಂಡು ವಾರಿಚೋರ ಕೇವ್ಸ್ ಒಳಗಡೆ ಹೋಗ್ತೀವಿ. ಆಫ್ಟರ್ 500 ಕಿಲೋಮೀಟರ್ ಓವರ್ ನೈಟ್ ಡ್ರೈವ್, 50 ಕಿಲೋಮೀಟರ್ ಫಾರೆಸ್ಟ್ ಡ್ರೈವ್, 5 ಕಿಲೋಮೀಟರ್ ಇಂಟೆನ್ಸ್ ಆಫ್ ರೋಡ್, 2 ಕಿಲೋಮೀಟರ್ ಟ್ರಕ್ಕಿಂಗ್, ದಿಸ್ is what we saw. The moment we entered, my wife told, ನಾನೆಂತೂ ಕಣ್ಣಲ್ಲೇ ಸವಿಕಣಪ್ಪ, ನಂಗೆ ಯಾವ ಫೋಟೋನೂ ಬೇಡ. this place is completely offbeat place of Meghalaya, but coming here is really a million worth. It was so good and mind-blowing. Warichora is really a good place and mind-blowing. ಅದರ ಆ್ಯಕ್ಚುಯಲ್ ಫನ್ ಈಸ್ ನೌ. 2 ಕಿಲೋಮೀಟರ್ ಹತ್ಕೊಂಡು ಹೋಗಬೇಕು. ಕಷ್ಟಪಟ್ಟು ಹೇಗೋ ಹತ್ಕೊಂಡು 1 ಅವರ್ ಮೇಲೆ ಬಂದ್ವಿ. ಇಟ್ ವಾಸ್ ಆಲ್ರೆಡಿ 3 PM, ಸ್ಟಿಲ್ 5 ಕಿಲೋಮೀಟರ್ ಆಫ್ ರೋಡ್ ಇದೆಯಲ್ಲ, ಸೊ ವಿ ಲೆಫ್ಟ್. ಬೈ ಈವ್ನಿಂಗ್ 5 o'clock ನಾವು ಹೋಮ್ ಸ್ಟೇಗೆ ಬಂದುಬಿಟ್ವಿ. ಫುಲ್ ಟಯರ್ಡ್ ಆಗಿದ್ರು ಆ ವಾರಿಚೋರ ಎಕ್ಸ್ಪೀರಿಯನ್ಸ್ ನೆನೆಸ್ಕೊಂಡು ನಮ್ಮ ಟಯರ್ಡ್ನೆಸ್ ಎಲ್ಲ ಮರ್ತೋಗ್ತಾ ಇತ್ತು. ನಾವು ಅಲ್ಲೇ ಕ್ಯಾಂಪ್ ಹಾಕಿ ಚಿಕನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನೂ ಹಾಕಿ ಕ್ಯಾಂಪ್ ಫೈರ್ ಜೊತೆ ನೈಟ್ ಸ್ಪೆಂಡ್ ಮಾಡಿದ್ದು ವಾಸ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಡೇಸ್ ಆಫ್ ಮೈ ಲೈಫ್. ಸೊ ಒನ್ ಆಫ್ ದ ಮೇನ್ ಡೆಸ್ಟಿನೇಷನ್ಸ್ ಆಫ್ ದಿಸ್ ರೋಡ್ ಟ್ರಿಪ್ ವಾರಿಚೋರ ಇಸ್ ಡನ್. Day 8 ಮಿಷನ್ ಅಕಾಂಪ್ಲಿಷ್ಡ್. ಫುಲ್ ಆಫ್ ರೋಡ್ ಮಾಡಿ ಟ್ರಕ್ಕಿಂಗ್ ಮಾಡಿ ಫುಲ್ ಬಾಡಿ ಪೇಯ್ನ್ ಇದ್ದರೂ ನಾವು ಇದ್ದಿದ್ದ ಲೊಕೇಶನ್ ಎಲ್ಲನೂ ಮರೆಸ್ಬಿಡ್ತು. ನಾವು ಕ್ಯಾಂಪಿಂಗ್ನೆಲ್ಲ ರಿಟರ್ನ್ ಪ್ಯಾಕ್ ಮಾಡಿ ಹೋಮ್ ಸ್ಟೇಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಿಯರ್ ಬೈ ಸೀಜು ವಿಲೇಜ್ ಹತ್ರ ಇರೋ ಒಂದು ಯುನೀಕ್ ಅಡ್ವೆಂಚರಸ್ ಪ್ಲೇಸ್ ಸೀಜು ಕೇವ್ಸ್ಗೆ ಹೊರಟ್ವಿ. ಇಟ್ ವಾಸ್ ಜಸ್ಟ್ 1 hour ಡ್ರೈವ್. ನಾವು ರೀಚ್ ಆದಾಗ ಅಲ್ಲಿ ಬೇರೆ ಯಾರು ಟ್ರಾವೆಲರ್ಸ್ ಇರಲಿಲ್ಲ. ಅಲ್ಲೇ ಇರೋ ಲೋಕಲ್ ಗೈಡ್ ಜೊತೆನೇ ನಾವು ಕೇವಿಂಗ್ಗೆ ಹೋಗಬೇಕು. ವಿತೌಟ್ ಗೈಡ್ ಇಟ್ಸ್ ಸ್ಕೇರಿ ಆ್ಯಂಡ್ ನಾಟ್ ರೆಕಮೆಂಡೆಡ್. ಕೇವ್ ಒಳಗೆ ವಾಟರ್ ಫ್ಲೋ ಇರೋದ್ರಿಂದ ಶೂಸ್ ಬೇಡ, ಸ್ಲಿಪ್ಪರ್ಸ್ ಹಾಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ನಾವು ನಾರ್ಮಲ್ ಕೇವ್ ತಾನೇ, ಟೋಟಲ್ 5 ಕಿಲೋಮೀಟರ್ಸ್ ಇದೆ, ಒಂದು 2 to 3 ಕಿಲೋಮೀಟರ್ವರೆಗೂ ಹೋಗಿ ಬರೋಣ ಅಂತ ಫುಲ್ ಜೋಶಲ್ಲಿ ಹೊರಟ್ವಿ. ದ ಮೊಮೆಂಟ್ ವಿ ಸಾ ದ ಎಂಟ್ರೆನ್ಸ್, ನಕ್ಕನ್ ಬಾಯಿಗೆ ಬಂತು. ಎಂಟ್ರೆನ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಒಳಗೆ ಹೋಗ್ಬೇಕಾ ಅನ್ನೋಷ್ಟು ಭಯ ಆಗ್ತಾ ಇತ್ತು. ಸೀಜು ಕೇವ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ಕೇವ್ ಇನ್ ಇಂಡಿಯಾ ವಿತ್ ಆಲ್ಮೋಸ್ಟ್ 5 ಕಿಲೋಮೀಟರ್ ಎಕ್ಸ್ಪ್ಲೋರಬಲ್ ಡಿಸ್ಟೆನ್ಸ್. ನಕ್ಕನಾಗಿದ್ದಾಗಲಿ ಅಂತ ನಾವು 4 ಜನ ಗೈಡ್ ಜೊತೆ ಒಳಗೆ ಹೊರಟ್ವಿ. ಸ್ಟಾರ್ಟಿಂಗ್ ಪಾತ್ ಈಸ್ ಈಸಿ. ಕೋಲ್ಡ್ ವಾಟರ್ ಮೇಲೆ ನಡ್ಕೊಂಡು ಹೋಗೋದು ಸಖತ್ತಾಗಿತ್ತು. ನೀವು ಹಂಗೆ ನಿಧಾನ ಭಯ ಥೋಡ ಆರಾಮ್ಸೆ ಜಾಯಂಗೆ, ಸಬ್ಕಾ ಪೇರ್ ದರ್ದ್ हो रहा है. ನಾವು ಒಳಗೆ ಹೋದಾಗ ಒಂದು ಫುಲ್ ಡೈಮಂಡ್ ಥರ ಶೈನಿಂಗಲ್ಲಿ ಏನೋ ಕಾಣಿಸ್ತಾ ಇತ್ತು. ಹತ್ರ ಹೋಗಿ ನೋಡಿದ್ವಿ. ಎಷ್ಟು ಚೆನ್ನಾಗಿದೆ. क्या है सर? चमकने वाला पत्थर. हाँ, चमकने वाला पत्थर, ಕಲ್ಲು, ಹೊಳೆಯುವ ಕಲ್ಲು, लाइमस्टोन जैसा. जो बारिश का टाइम है ना, हाँ, पानी गिरेगा. हाँ, पानी हाँ, गिरते गिरते वो बारा हो जाएगा. हाँ हाँ हाँ. ಟಚ್ कर ये सकते हैं? टच कर सकता है. ये हो गया ಶೈನಿಂಗ್ ಸ್ಟೋನ್. ಏನು ಶೈನ್ ಹೊಳಿತಾ ಇದೆ ನೋಡಿ ಅದು. ಅದು ನೀನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಿಂತ ರಿಯಲ್ ಆಗಿ ಬಂದು ನೋಡಿದ್ರೇನೆ ಅದು ನೋಡಿಲ್ಲ. ಅದು ಒಂದು ಮಿಲಿಯನ್ ಇಯರ್ ಓಲ್ಡ್ ಲೈಮ್ ಸ್ಟೋನ್ ಫಾಸಿಲ್ ಅಂತ ಗೊತ್ತಾಗಿ ಫುಲ್ ಖುಷಿ ಆಯಿತು. ದ ಬ್ಯಾಡ್ ಥಿಂಗ್ ಈಸ್ ಸಮ್ ವಿಸಿಟರ್ಸ್ ಹ್ಯಾವ್ ಸ್ಟೋಲನ್ ಸಮ್ ಸ್ಯಾಂಪಲ್ಸ್.
ಫ್ರಮ್ ದೆನ್ ಗೈಡ್ ಇಸ್ ಕಂಪಲ್ಸರಿ. ಮಧ್ಯೆ ಮಧ್ಯೆ ದೊಡ್ಡ ಬೋಲ್ಡರ್ಸ್ನ ಹತ್ಕೊಂಡು ಮುಂದೆ ಹೋಗಬೇಕು. ಕೇವ್ ಒಳಗೆ ಒಂಥರ ಗುಡ್ ಸ್ಮೆಲ್, ಸಫೋಕೇಶನ್ ಫೀಲಿಂಗ್ ಇರಲಿಲ್ಲ. ನೀವು ಮಗ ನಾವೇ ಬಿಡೋದು ಬೇಡ ಲೈಟ್. बहुत सारा है भैया मेरा टॉर्च वहाँ दे दो, बहुत स्ट्रांग लाइट है ये. कुछ नहीं होगा, कुछ नहीं. ಅಪ್ಪ ವರ್ಷ ಲಾಸ್ಟ್ ಆಚೆ ಬಂದ್ಮೇಲೆ ಚೆನ್ನಾಗಿ ಬೈದ್ಬಿಡು ನಮ್ಮನ್ನ. ಆಚೆ ಬಂದಮೇಲೆ ಫುಲ್ಲು ಬೈದ್ಬಿಡು ನಮಗೆ ಲಾಸ್ಟ್ ಇಲ್ಲ ಆಚೆ. भैया काफ़ी है, 1-2 मिनट काफ़ी है. हम उसका बहुत डर लग रहा है. People who have courage can control their breathing, can find dealing with dark and closed spaces only must do caving. ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಗ್ರೂಪಲ್ಲಿ ಒಬ್ಬರಿಗೆ ಕತ್ಲೆ ಅಂದರೆ ಸಿಕ್ಕಾಪಟ್ಟೆ ಭಯ ಅಂತ. ನಮ್ಮ ಫ್ರೆಂಡ್ ವೈಫ್ ತುಂಬ ಭಯಪಟ್ಟರು, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವೆಷ್ಟು ಸಮಾಧಾನ ಮಾಡಿದ್ರು ಅವ್ರು ಮುಂದೆ ಬರೋಕ್ಕೆ ಒಪ್ತಾನೆ ಇರಲಿಲ್ಲ. ಮಗ 2 ನಿಮಿಷ ರಿಲ್ಯಾಕ್ಸ್ ಮಾಡೋಣ, ಇರಾಗಿರಲಿ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋಗೋಣ. ಅರ್ಧ ಕಿಲೋಮೀಟರ್ ಅಷ್ಟೇ, ಏನು ಆಗಲ್ಲ. ಆಯ್ತು, ಓಕೆ, ಫೋಟೋ ತಗೋತೀನಿ, ಕುತ್ಕೋ, ಸಾಕು. ಫೋಟೋ ತಗೋತೀನಿ, ಕುತ್ಕೋ. ಬೇರೆ ಆಪ್ಷನ್ ಏನೂ ಇಲ್ಲ ಅಂತ ಅಂದ್ಕೊಂಡು ನಾವು ಅಲ್ಲೇ ಒಂದು ಸೆಲ್ಫಿ ತಗೊಂಡು ರಿಟರ್ನ್ ಬಂದ್ಬಿಟ್ವಿ. ಗೈಡ್ ಕೂಡ ತುಂಬ ಹೆಲ್ಪ್ಫುಲ್ ಇದ್ರು. ವಿ ಪೇಯ್ಡ್ ಟೋಟಲ್ 500 ಟು ಗೈಡ್. People who want to experience adventure caving kindly visit this place. This is really a hidden gem in Garo Hills of Meghalaya. ವಾರಿಚೋರ ಆ್ಯಂಡ್ ಸೀಜು ಕೇವ್ಸ್ 2 ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ಹೊರಗೆ ಬಂದು ಅಲ್ಲೇ ಸ್ವಲ್ಪ ತಿಂಡಿ ಮಾಡಿದ್ವಿ. ನಮ್ಮ ಹತ್ರ ನೆಟ್ವರ್ಕ್ ಇರಲಿಲ್ಲ, ಕ್ಯಾಶ್ ಕಮ್ಮಿ ಇತ್ತು. ಆ ರಿಮೋಟ್ ಲೊಕೇಶನಲ್ಲಿ ಹಾಟ್ಸ್ಪಾಟ್ ಅವ್ರ ಹತ್ರನೇ ಇಸ್ಕೊಂಡು ಫೋನ್ಪೇ ಮಾಡಿದ್ವಿ. ಇಂಡಿಯಾ ಇಸ್ ಗ್ರೋಯಿಂಗ್. क्या नाम है आपका? नाम 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 ಅವರು ಅಲ್ಲೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಂತ ಸಜೆಸ್ಟ್ ಮಾಡಿದ್ರು, ಅದು ನೋಡೋಕ್ಕೆ ಅಂತ ಬಂದ್ವಿ. Overall, it was very good moments of day 9. From here, we plan to reach Maflang Sacred Forest near Shillong. 250 km drive 5 hour ತೋರಿಸ್ತಾ ಇತ್ತು. ಈ ಡ್ರೈವ್ ಫುಲ್ ಫಾರೆಸ್ಟ್ ಅಲ್ಲೇ ಆ್ಯಂಡ್ ವಿತ್ ಗುಡ್ ರೋಡ್ಸ್ ಟು ಬ್ಯಾಡ್ ರೋಡ್ಸ್. ಬೈ ಈವ್ನಿಂಗ್ 7ಗೆ ಎಲ್ಲ ನಾವು ಹೋಮ್ ಸ್ಟೇ ರೀಚ್ ಆದ್ವಿ. ಶಿಲಾಂಗ್ ಟೆಂಪರೇಚರ್ ವಾಸ್ ಆಲ್ಮೋಸ್ಟ್ 4 degrees ಇತ್ತು. ವಿತ್ ಬ್ಯೂಟಿಫುಲ್ ಮೆಮೊರೀಸ್ ವಿ ಕಂಪ್ಲೀಟೆಡ್ ಡೇ 9. ಇನ್ ದ ನೆಕ್ಸ್ಟ್ ಎಪಿಸೋಡಲ್ಲಿ ಡೇ 10 ಮಾಫ್ಲಂಗ್ ಸೇಕ್ರೆಡ್ ಫಾರೆಸ್ಟಲ್ಲಿ ಏನಿದೆ, ರಿಯಲ್ ರುದ್ರಾಕ್ಷಿ ಫ್ರೂಟ್ ಹೇಗಿರುತ್ತೆ, ಒಂದು ರುದ್ರಾಕ್ಷಿಗೆ 30,000 ಯಾಕೆ, ಚಿರಾಪುಂಜಿ ಅಥವಾ ಸೋಹರಾ ಅಲ್ಲಿ ಇರೋ ಈ ನೋಕಾಲಿಕೆ ಫಾಲ್ಸ್ದು ವೆರಿ ಸ್ಯಾಡ್ ಸ್ಟೋರಿ ಕೇಳಿ ಮೂಡ್ ಔಟ್ ಆಗಿದ್ದು ಯಾಕೆ, ಎಲ್ಲ ನೋಡೋಣ. ಅಂಟಿಲ್ ದೆನ್